ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ M. ಮಲ್ಲಪ್ಪ ಜೊತೆ ಅವರು. ಕಾಂಗ್ರೆಸ್ ಬಿಹಾರ ಚುನಾವಣೆ ಎದುರಿಗಿದೆ. ತಾನಲ್ಲಿ ಎಸ್ಟಾಬ್ಲಿಷ್ ಮಾಡಿತಾ. ಯಾಕಂತಂದ್ರೆ ಇದೊಂದು ಒಳ್ಳೆಯ ಸಂದರ್ಭ. ಅಲ್ಲಿ ನಿತೀಶ್ ಕುಮಾರ್ ನಿಧಾನಕ್ಕೆ ಮುಸ್ಲಿಮರ ವಿಶ್ವಾಸನ ಕಳ್ಕೊಳ್ತಾ ಇದ್ದಾರೆ, ಜೊತೆಗೆ ಹಿಂದುಳಿದವ್ರ ವಿಶ್ವಾಸನ ಕಳೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ RJD ಕಾಂಗ್ರೆಸ್ ಬಿಟ್ಟು ಮತ್ತೊಂದು ಅದಕ್ಕೆ ದೊಡ್ಡ ಪಕ್ಷ ಆಶ್ರಯ ಆಗಿಲ್ಲ. ಇನ್ನಿರೋದು BJP ವಿಶೇಷವಾಗಿ ಈ ನಮ್ಮ ನಿತೀಶ್ ಕುಮಾರ್ ಅವ್ರನ್ನ ಬಿಟ್ಟು ಮೇಲೆ ಇಳೋದು ಕಷ್ಟ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ. ನಿಜವಾಗಿಯೂ ಬಿಹಾರ ಮತ್ತು ಉತ್ತರ ಪ್ರದೇಶ ಕಳ್ಕೊಳ್ಳೋದಕ್ಕೆ ಕಾರಣ ಸ್ವತಃ ನಮ್ಮ ಕಾಂಗ್ರೆಸ್. ಯಾಕಂದರೆ ಅದನ್ನು ಕಾಂಗ್ರೆಸ್ಸಿಗರು ವಿಶೇಷವಾಗಿ ಅಲ್ಲಿ ಅತಿ ಹಿಂದುಳಿದ SC ST ಮೈನಾರಿಟಿಗಳನ್ನು ಏನು ಜನ ಇದ್ದರು, ಇವರು ಜನರ ವಿಶ್ವಾಸವನ್ನು ನಿಧಾನಕ್ಕೆ ಕಳೆದುಕೊಂಡು ಬಂದು ಕೇವಲ ಒಂದು ಬಲಿಷ್ಠ ವರ್ಗಗಳ ಅಥವಾ ಮೇಲ್ವರ್ಣೀಯ ಜನ್ಯ ಜಾತಿಗಳ ಒಂದಿಷ್ಟು ಪ್ರವಾಹಕ್ಕೊಳಗಾಗಿ ಮತ್ತು ಭ್ರಷ್ಟಾಚಾರವನ್ನು ಹೆಚ್ಚು ಮಾಡಿಕೊಂಡು ಜಗನ್ನಾಥ್ ಮಿಶ್ರಾ ಅನ್ನುವಂಥವ್ರು ನೀವು ಅದನ್ನು ಕೇಳಿರ್ಬೋದು. ಇಂಥವರಿಂದಾಗಿ ಬಿಹಾರ ಇದ್ದಿದ್ದೇನಪ್ಪ ಅಂದ್ರೆ ಒಂದು ಕಾಡು ರಾಜ್ಯ ಆದಂಗೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಗೊಂಡಾರಣ್ಯದ ಕರೀತಾರೆ, ಮತ್ತೆ ಟೀಕಾ ಮಾಡ್ತಿದ್ರು ಆ ಸಂದರ್ಭದಲ್ಲೇ. ಹೀಗಾಗಿ ಅವರು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ರು ಕಾಂಗ್ರೆಸ್ಸಿಗರು. ಅದರಲ್ಲೂ ಅಲ್ಲೇ ಯಾದವರು ಮತ್ತು ಮುಸ್ಲಿಮ್ಸ್ ಒಂದಾದ ಕಡೆ ವಿಶೇಷವಾಗಿ ಗೆಲ್ತಾ ಹೊಂಟರು. ಅದರಲ್ಲೇ ಮುಲಾಯಂ ಸಿಂಗ್ ಯಾದವ್ ಯಶಸ್ವಿ ಆದರು, ಲಾಲು ಪ್ರಸಾದ್ ಯಾದವ್ ಅವರು ಯಶಸ್ವಿ ಆದರು. ಆದರೆ ಈಗಿನ ಸ್ಥಿತಿಯಲ್ಲೇ ಅಲ್ಲೇ ಯಾವ ಪಕ್ಷವೂ ಬಲಿಷ್ಠಿಲ್ಲ. ನಮ್ಮ PK ಅಂತ ಬರ್ತಾರೆ ಇನ್ನೊಬ್ಬರು ಅಲ್ಲಿಯ ಲೀಡರ್ನು. ಆದರೆ ಅವರು ಸಹ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಮುಂದಿನ ಬಿಹಾರದ ಇನ್ನೊಬ್ಬ ನಮ್ಮ ಯುವ ನೇತಾರ ನಮ್ಮ ಕಿಶನ್ ಕನಯ್ಯ ಅಥವಾ ಕನಯ್ಯ ಏನು ನಾವು ಕರಿತೀವಿ ಕನಯ್ಯ ಕುಮಾರ್ ಅಂತೇಳಿ. ಮೊದಲು ಮೊದಲು ಅವರು ಕಮ್ಯುನಿಸ್ಟರು, ಈ ಕಾಂಗ್ರೆಸ್ಸಿಗರಾಗಿ ಅಲ್ಲೇ ಈ ದಿನನಿತ್ಯ ಜನರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಕಾಂಗ್ರೆಸ್ ಏನಾದರೂ ಮರಳಿ ತನ್ನ ಸ್ಥಾನ ಪಡ್ಕೊಳ್ಳಿಕ್ಕೆ ಸಾಧ್ಯದನಾ? ಈಗಾಗಲೇ ಸ್ವತಃ ರಾಹುಲ್ ಗಾಂಧಿಯವರ ಸಹಿತ ಒಪ್ಕೊಂಡಿದ್ದಾರೆ ಆ ಮಾತನ್ನು.